ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಜೆಟ್ ಮಂಡಿಸೋದಕ್ಕೆ ಕ್ಷಣಗಣನೆ ಶುರುವಾಗಿದೆ. ನಿರೀಕ್ಷೆಗಳ ಮಧ್ಯೆ ಸಮಸ್ಯೆ ಸವಾಲುಗಳು. ನಾನು ಮಾತನಾಡ್ತಾ ಇದ್ದೆ, ಬಿಜೆಪಿಯ ವಕ್ತಾರರು ರವಿಕುಮಾರ್ ಅವರು ಮಾತನಾಡಿದ್ರು, ಜೆಡಿಎಸ್ನ ವಕ್ತಾರರನ್ನ ಮಾತನಾಡಿಸೋಣ ಅಶ್ವಿನ್ ಅವರನ್ನ. ಅಶ್ವಿನ್, ಏನು ಎಕ್ಸ್ಪೆಕ್ಟೇಷನ್ ಒಂದು ಪ್ರಾದೇಶಿಕ ಪಕ್ಷವಾಗಿ? ಸರ್, ಒಂದು ಪ್ರಾದೇಶಿಕ ಪಕ್ಷವಾಗಿ ಅನ್ನೋದಕ್ಕಿಂತ ಕರ್ನಾಟಕದ ಜನರ ಪರವಾಗಿ ಮಾತಾಡಬೇಕು. ತುಂಬ 17ನೇ ಬಜೆಟ್ ಅಂತ ಹೇಳ್ಕೊಳ್ಳೋದಕ್ಕೂ ಜನರಿಗೆ ಕ್ವಾಲಿಟಿ ಲೈಫ್ ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ, ಕ್ವಾಂಟಿಟಿಗಿಂತ ಕ್ವಾಲಿಟಿ ಲೈಫ್ ಬೇಕಂತ. ಈಗ 2809 ರೈತರ ಆತ್ಮಹತ್ಯೆ ಆಗಿದೆ ಇವತ್ತು ಒಂದು ಕಾಂಗ್ರೆಸ್ ಸರ್ಕಾರದ ಅವಧಿನಲ್ಲಿ. ಅದನ್ನೆಲ್ಲ ನೀವು ತಲೆಗೆ ಪರಿಗಣನೆಗೆ ತಗೊಂಡಾಗ ನಾವು ಕ್ವಾಂಟಿಟಿ 17ನೇ ಬಜೆಟ್ ಅಂದಾಗ ಸರ್, ಜನರು ಕೇಳೋದು ಅಷ್ಟೇ ಸಿಂಪಲ್ ಥಿಂಗ್ಸ್ಗಳನ್ನ ಕೇಳೋದು. ಪರ್ ಕ್ಯಾಪಿಟಾ ಇನ್ಕಮ್ ಅಲ್ಲಿ ಕರ್ನಾಟಕ ಬೆಟರ್ ಇದೆ. ಪರ್ ಕ್ಯಾಪಿಟಾ ಇನ್ಕಮ್ ಅಂತಂದ್ರೆ ಕರ್ನಾಟಕ ಬೆಟರ್ ಇದೆ. ರಕ್ಷತ್ ಅವರೇ, ನೋಡಿ, ನೀವು ಅವಾಗಲೇ ಹೇಳ್ತಾ ಇದ್ರಿ 13ನೇ ಹಣಕಾಸು ಆಯೋಗದಲ್ಲಿ UPA ಅವಧಿ ಇದ್ದಾಗ ಕರ್ನಾಟಕಕ್ಕೆ ಸಿಕ್ಕಿದ್ದು 4.32%. 14ನೇ ಹಣಕಾಸು ಆಯೋಗದಲ್ಲಿ UPA ಇಂದ NDA ಬಂದಾಗ 4.71% ಸಿಕ್ಕಿದೆ. ಇವಾಗ ನೀವು ಗ್ಯಾರಂಟಿ ಯೋಜನೆಗಳನ್ನ ಕೊಡ್ತಿದ್ದೀರಾ ಅಂತ ಅಂದಾಗ ಕೇಂದ್ರದ ಮೇಲೆ ನಂಬಿಕೆ ಇಟ್ಕೊಂಡು ಅವ್ರ ಮೇಲೆ ಒಂದು ನಂಬಿಕೆ ಇಟ್ಕೊಂಡು ನೀವು ಗ್ಯಾರಂಟಿ ಯೋಜನೆ ಅನುಷ್ಠಾನಗೊಳಿಸಿದ್ರ? ಯಾವತ್ತು ಯಾವ ರಾಜ್ಯ ವಿತ್ತೀಯ ಕೊರತೆನ ನಿಯಂತ್ರಣದಲ್ಲಿ ಇಟ್ಕೊಂಡು ಸಾಲದ ಮೊತ್ತವನ್ನು ಒಂದು ಮಿತಿನಲ್ಲಿ ಮಾಡ್ತಾ ಹೋಗುತ್ತೋ ಅಂಥ ರಾಜ್ಯಕ್ಕೆ ಫೆಡರಲ್ ಸಿಸ್ಟಮಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಒಂದು ಅಂಕಗಳನ್ನ ಕೊಡ್ತಾ ಬರುತ್ತೆ. ಕರ್ನಾಟಕ ಯಾವ ಮಟ್ಟಕ್ಕೆ ಬಂದಿದೆ? 2,64,00,000 ಸಾಲ ಮಾಡಿ ನೀವು ಪ್ರತಿ ವರ್ಷ ಅದಕ್ಕೆ ಅಂತಲೇ 45,000 ಕೋಟಿ ಬಡ್ಡಿ ಕಟ್ತಿದ್ದೀರಾ. ಅಭಿವೃದ್ಧಿ ಎಲ್ಲಿಂದ ಆಗುತ್ತೆ ಸರ್? ನೀವು ಒಂದು ನಾನು ಕಂಪ್ಲೀಟ್ ಮಾಡ್ತೀನಿ, ಒಂದು ನಿಮಿಷ ಕೇಳಿ ದಯವಿಟ್ಟು ಕೇಳಿ. ಮತ್ತು ಸಾಲದ ಬಡ್ಡಿ ತೀರಿಸುವುದಕ್ಕೆ ಒಂದು ಆರ್ಥಿಕ ವರ್ಷದಲ್ಲಿ ಖರ್ಚಾಗ್ತಾ ಇರೋದು ಬಜೆಟ್ ನ ಮಾಹಿತಿ ಇದು. 45,000 ಕೋಟಿ ಎಲ್ಲ ಆಯ್ತದು. ತೋರಿಸ್ತೀನಿ, ಬನ್ನಿ. ಇಲ್ಲ ಬನ್ನಿ, ಹೇಳ್ತೀನಿ. 45,000 ಕೋಟಿ ಬಡ್ಡಿ ಕಟ್ತಿರೋದು ಕರ್ನಾಟಕ ಸರ್ಕಾರ. ನಿಮ್ಗಿದು ಮಾಹಿತಿ ಇರಲಿ, ರಾಜ್ಯದ ಜನತೆಗೂ ಮಾಹಿತಿ ಇರಲಿ. ಪ್ರತಿ ಬನ್ನಿ ನೋಡಿ, ತಗೊಳ್ಳಿ. ರಿಪೋರ್ಟ್ ಬಂದಿರೋದು ಇದು. ಯಾವ್ದು ಇದಲ್ಲ, 45,000 ಕೋಟಿ ಆಯ್ತಾ ಸರ್? ಹೇಳ್ತೀನಿ ಕೇಳಿ. ನೀವು ಅವಾಗ್ಲೇ ಹೇಳ್ತಾ ಇದ್ರಿ ಕ್ವಾಲಿಟಿ ಕ್ವಾಂಟಿಟಿ ಏನು ಅಂತ. ಚಿಕ್ಕದಾಗಿ ಮುಗಿಸ್ತೀನಿ. ನಾನು ಸಾಮಾನ್ಯ ಮನುಷ್ಯ, ಸಾಮಾನ್ಯ ವರ್ಗದವರು. ನಾನು ಬಳಸೋ ನೀರಾಗಿರಲಿ, ನಾನು ಬಳಸೋ ವಿದ್ಯುತ್ ಆಗಿರಲಿ, ನಾನು ಉಪಯೋಗಿಸೋಂಥ ಆಸ್ಪತ್ರೆ ಸೇವೆ ಇರಲಿ, ನಾನು ಬಳಸೋಂಥ ಆಹಾರ ಇರಲಿ, ನಾನು ಓಡಾಡೋಂಥ ರಸ್ತೆ ಇರಲಿ, ಗುಣಮಟ್ಟ ಬೇಕು ಅಂತ ಕೇಳ್ತಾರೆ, ಕ್ವಾಲಿಟಿ ಬೇಕು ಅಂತ ಕೇಳ್ತಾರೆ ಹೊರತು ಇದನ್ನ ನೀವು ಒಂದು ನಿಮಿಷ ಹೇಳ್ತೀನಿ, ಒಂದು ನಿಮಿಷ. ಯಾಕೆಂತಂದ್ರೆ ಸರ್, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.